ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ತುಂಬ ಮನೆಗಳಲ್ಲಿ ಗಿಡ ಹಾಕಿರೋರಿಗೆ, ಪಾಟ್ಗಳನ್ನ ಇಟ್ಟಿರೋರಿಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಜನ ಬಾಲ್ಕನಿಲಿ ಅಥವಾ ಮನೆ ಮುಂದೆ ಪಾಟ್ಗಳನ್ನ ಇಡುವಾಗ ಅವ್ರಿಗೆ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಕ್ಲೀನ್ ಮಾಡುವಾಗ ಪ್ರತಿಯೊಂದನ್ನು ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ. ಆದರೆ ನಾನು ತೊಗೊಂಡಿರೋ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡೋದ್ರಿಂದ ಅದರಿಂದ ನಿಮಗೆ ಸುಲಭ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿರೋ ಕ್ವಾಲಿಟಿಯಾಗಿರೋಂತಹ ಪ್ಲ್ಯಾಂಟ್ ಸ್ಟ್ಯಾಂಡ್ ಅಥವಾ ಪಾಟ್ಗಳನ್ನ ಇಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿದೆ ಗಾಯ್ಸ್. ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ನೋಡಿ, ಇದರಲ್ಲಿ ನನಗೆ 4 ಸೆಟ್ ಬಂದಿದೆ. 4 ಸೆಟ್ಗೆ 592 ರೂಪಾಯಿ ಆಯಿತು. ತುಂಬಾ ಚೆನ್ನಾಗಿದೆ. 4.2 ರೇಟಿಂಗ್ ಇತ್ತು, ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ. ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ. ಇದು ಬಂದು ಐರನ್ ಸ್ಟ್ಯಾಂಡ್ ಆಗಿರುತ್ತೆ. ಸೊ ನೀರು ಬಿದ್ದರೂ ತುಕ್ಕಿಡಿಬಾರ್ದು ಅಂತ ಇದಕ್ಕೆ ನೀಟಾಗಿ ಪೇಂಟ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಸ್ಟ್ಯಾಂಡ್ಗೆ ಕೂಡ ಒಂದು ಪ್ಲ್ಯಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಅದಿರೋದ್ರಿಂದ ನಿಮಗೆ ಟೈಲ್ಸಲ್ಲಿ ಆ ಕಡೆಯಿಂದ ಈ ಕಡೆಗೆ ಮೂವ್ ಮಾಡುವಾಗ ನಿಮಗೆ ಅದು ಟೈಲ್ಸಲ್ಲಿ ಮಾರ್ಕ್ ಆಗೋದಿಲ್ಲ. ಮತ್ತು ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಮೂವ್ ಮಾಡ್ಕೊಬೋದು. ನೀಟಾಗಿ ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು 4 ಪೀಸ್ಗೆ 592 ರೂಪೀಸ್ ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ. ಬಟ್ ಇದನ್ನ ನೋಡಿದ್ಮೇಲಂತೂ ನಿಜವಾಗ್ಲೂ ವರ್ತ್ ಇದೆ ಅಂತ ಅನ್ನಿಸ್ತು. ಖಂಡಿತವಾಗ್ಲೂ ನೀವು ಮನೇಲಿ ತುಂಬಾ ಗಿಡಗಳಿಟ್ಟಿದ್ರೆ, ಪಾಟ್ಗಳನ್ನ ಇಟ್ಟಿದ್ರೆ ಈ ಸ್ಟ್ಯಾಂಡು ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದನ್ನು ಗಿಡಗಳಿಡೋದಕ್ಕೆ ಅಂತಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾವು ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಲಿವಿಂಗ್ ಏರಿಯಾದಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ನಿಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ನಾವು ಈ ಸ್ಟ್ಯಾಂಡನ್ನ ಯೂಸ್ ಮಾಡ್ಕೊಬೋದು. ಮತ್ತು ಇದು ತುಂಬಾ ವೆಯ್ಟ್ ಹಿಡಿಯುತ್ತೆ. ಆ್ಯಕ್ಚುಲಿ ಎಷ್ಟು KGವರೆಗೂ ವೆಯ್ಟ್ ಹಿಡಿಯುತ್ತೆ ಅಂದರೆ ಒಂದು 30 KGವರೆಗೂ ಕೂಡ ಇದು ವೆಯ್ಟನ್ನು ತಡೆಯುತ್ತೆ. ನೋಡಿ, ಈ ರೀತಿಯಲ್ಲಿ ಪ್ಲ್ಯಾಸ್ಟಿಕ್ ಕೊಟ್ಟಿದ್ದಾರೆ. ಅದನ್ನು ನೀವು ನೀಟಾಗಿ ಈ ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾವುದೂ ಕೂಡ ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗಿಲ್ಲ. ಅದೊಂದು ತುಂಬ ಖುಷಿ ಆಯಿತು. ನಮಗೆ ಈ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಾಗ ಡ್ಯಾಮೇಜ್ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಮತ್ತೆ ರಿಟರ್ನ್ ಮಾಡಿ ಪರ್ಚೇಸ್ ಮಾಡ್ಕೊಬೇಕಲ್ಲಪ್ಪ ಅಂತ. ಸೊ ಇದೇನು ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಸ್ಟ್ಯಾಂಡನ್ನ 100% ಬೈ ಮಾಡಿ. ತುಂಬ ಚೆನ್ನಾಗಿದೆ. ಬೇರೆದರಲ್ಲೆಲ್ಲ ಸ್ವಲ್ಪ ಪ್ರೈಸು ವೇರಿಯೇಷನ್ ಇರುತ್ತೆ. ಸೊ ನೀವು ಅದನ್ನು ನೋಡಿ ಚೆಕ್ ಮಾಡಿ ನಿಮಗೆ ಯಾವ್ದು ಕಡೆ ನಿಮಗೆ ಕಡಿಮೆ ಪ್ರೈಸ್ ಅಂತ ಅನಿಸುತ್ತೋ ಅದನ್ನು ಪರ್ಚೇಸ್ ಮಾಡಿ. ನನಗೆ ಇದು ತುಂಬ ಕಡಿಮೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿರೋ ಕ್ವಾಲಿಟಿ. ನೋಡಿ, ಈ ಥರ ಇಟ್ಕೊಬೋದು. ಪಾಟ್ನ ಕೂಡ ಒಂದು ಇಟ್ಟು ನೋಡಿದ್ದೀನಿ ನಾನು ಕೂಡ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪುಟಾಣಿ ಪಾಟ್ ಇಟ್ಟಿದ್ದೀನಿ. ಸೊ ವೆಯ್ಟ್ ಇರೋ ಪಾಟ್ನು ಕೂಡ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ವೆಯ್ಟ್ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ನೀವು ಕೂಡ ಇದನ್ನ ಪರ್ಚೇಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.